ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಹಿಂದೆ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿರಬಹುದು, ಯಾವುದೇ ಸಮಸ್ಯೆಗಳಿರಬಹುದು, ಆ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಪರಿಹಾರ ಇದೆ, ಆ ಪರಿಹಾರ ಮಾರ್ಗವನ್ನು ಗುರೂಜಿಗಳು ತಿಳಿಸ್ಕೊಡ್ತಾರೆ. ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹಾಗೆ ಹುಟ್ಟಿದ ಸ್ಥಳವನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಇದು ಗೊತ್ತಿಲ್ಲ ಅನ್ನೋದಾದರೆ 1ರಿಂದ 249 ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಪ್ರಶ್ನಾಶಾಸ್ತ್ರದ ಮೂಲಕವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಸುರೇಶ್ ಅಂತ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನನ್ನ ಮಗನ ವಿಷಯ ವಿಚಾರಿಸಬೇಕಾಗಿತ್ತು ಮೇಡಮ್. ಮಗಳ ಹೆಸರು? ಮಗಂದು. ಮಗನ ಹೆಸರು? ಪ್ರೀತಮ್ ರಾಜ್ ಅಂತ. ಅವ್ರ ಡೇಟ್ ಆಫ್ ಬರ್ತ್? ಅದು 27/6/2009 ಮೇಡಮ್. 27/6/2009. ಹುಟ್ಟಿದ ಸಮಯ? 12:45 ಮೇಡಮ್. ಮಧ್ಯಾಹ್ನ 12:45. ಹಾ ಮೇಡಮ್. ಹುಟ್ಟಿದ ಸ್ಥಳ? ಮೈಸೂರು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ ಸರ್. ಇದು ನಮ್ಮ ಹುಡುಗ ಈ ಸಲ SLC ಬರೆದಿದ್ದಾನೆ ಗುರುಗಳೇ. ಅದಕ್ಕೆ ನೆಕ್ಸ್ಟ್ ಯಾವ ಕಾಂಬಿನೇಷನ್ ಓದ್ಬೇಕು ಅವನು ಇದ್ರಲ್ಲಿ ಅಂತ ಅಂದ್ಬಿಟ್ಟು ವಿಚಾರಿಸ್ಕೊಳ್ಳೋಣ ಅಂತ ನಾನು ಸುಮಾರು ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ಸಿಕ್ಕಿದೆ, ತುಂಬಾ ಖುಷಿ ಆಗ್ತದೆ ಗುರುಗಳೇ. ಹಾಗೆ ಜ್ಯೋತಿಷ್ಯನೂ ಇದೇ ಪ್ರಯತ್ನ ಮಾಡಿ ಮುಗಿಸ್ಬಿಡಿ. ನಿಮ್ಮ ಜೀವನ ನೋಡ್ಕೋಬಹುದು, ನಿಮ್ಮ ಮಗಂದು ಫ್ಯೂಚರ್ ನೋಡ್ಕೋಬಹುದು, ನಿಮ್ಮ ಫ್ಯಾಮಿಲಿದು ನೋಡ್ಕೋಬಹುದು. ಓಕೆ ಓಕೆ ಓಕೆ. ವೆರಿ ಗುಡ್. 9ನೇ ಮನೆ, 9ನೇ ಮನೆ ಹೈಯರ್ ಲರ್ನಿಂಗ್ ತೋರಿಸುತ್ತೆ, ಹೆಚ್ಚಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ತೋರಿಸುತ್ತೆ. ಚೆನ್ನಾಗಿ ಮಾಡ್ತಾರೆ, ಟೆನ್ಷನ್ ತೊಗೊಳ್ಬೇಡಿ. ಸದ್ಯಕ್ಕೆ ದಶಾಭುಕ್ತಿ ಮೇಲೆ ನಾವು ಫೈನಲೈಸ್ ಮಾಡ್ತೀವಿ. 2028 ಕೂಡ ಶುಕ್ರ ಹುಟ್ಟಿದಾಗ್ಲಿಂದನೂ ಶುಕ್ರ ದಶೆನೇ ತೋರಿಸ್ತಾ ಇದೆ. 2028 ಆದ ನಂತರ ಸೂರ್ಯ ದಶಾ ಬರುತ್ತೆ. ಸೂರ್ಯ ಮತ್ತು ಶುಕ್ರನ ಒಂದು ಕಾಂಬಿನೇಷನಲ್ಲಿ ಯಾವ ಒಂದು ಲೈನ್ ನಾವು ನೋಡ್ಬೋದು ಅಂತ ಬರುತ್ತೆ. ಸೊ ಆ ಲೈನ್ ನೋಡಬೇಕಾದ್ರೆ ಸೂರ್ಯ 9ನೇ ಮನೆ ತೋರಿಸ್ತಾ ಇದೆ, ಅದರಲ್ಲಿರ್ತಕ್ಕಂಥ ನಕ್ಷತ್ರ 4ನೇ ಮನೆ, ಸಬ್ಲಾರ್ಡ್ 12ನೇ ಮನೆ ತೋರಿಸ್ತಾ ಇರೋದ್ರಿಂದ ಸೈನ್ಸ್ ಕಾಂಬಿನೇಷನ್ ಭಾಳ ಒಳ್ಳೆಯದಾಗುತ್ತೆ. ಸೈನ್ಸಲ್ಲಿ ಅವ್ರಿಗೆ 12ನೇ ಮತ್ತು 8ನೇ ಮನೆ ಮುಂದಕ್ಕೆ ಬರ್ತಕ್ಕಂಥ ಚಂದ್ರನಲ್ಲಿ 8 ಇರೋದ್ರಿಂದ ಟೆಕ್ನಿಕಲ್, ಅಂದರೆ ಈ ಟೆಕ್ನಿಕಲ್ ಅಂತ ನಾವು ಕರಿತೀವಿ ಹೆಡ್ಲೈನ್ಸಲ್ಲಿ, ಇವಾಗೆಲ್ಲ ಅದೆಲ್ಲ ಸಾಫ್ಟ್ವೇರ್ ಅಂತಾರೆ, ಕೋಡಿಂಗ್ ಅಂತಾರೆ. ಸೊ ಸೈನ್ಸ್ ಕೊಡಿಸೋದು ಉತ್ತಮ. ಸೈನ್ಸ್ ಕೊಡಿಸಿ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಸ್ವಲ್ಪ ಓದೋದು ಸ್ಲೋ ಇದೆ, ಬಟ್ ಆದರೆ 3 ವರ್ಷದಲ್ಲಿ ಇದು ಮುಗಿದೋವಷ್ಟಕ್ಕೆ ಅವ್ರಿಗೆ ಡಿಗ್ರಿಗೆ ಬರ್ತಾರೆ, ಇದು ಒಂದು ಹೈಯರ್ ಇದಕ್ಕೆ ಬಂದುಬಿಡ್ತಾರೆ, ಹೈಯರ್ ಸ್ಟಡೀಸ್ ಬರ್ತಾರೆ. ಒಳ್ಳೆಯದಾಗುತ್ತೆ. ಬಟ್ 19, ಬಟ್ ಅವ್ರು ಏನು ಕೋರ್ಸ್ ಕೊಡಬೇಕು ಅಂತ ಹೇಳಿದಾಗ ಇಲ್ಲಿ ಆಲ್ರೆಡಿ ಸೆಕೆಂಡ್ PUC ಮುಗಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾನು ಸೈನ್ಸ್ ಹೇಳ್ತಾ ಇದ್ದೀನಿ, ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ. 10th ಅಂತಂದ್ರೆ 19 ವರ್ಷ ಆಯ್ತಲ್ವಾ ಇಲ್ಲಿ? 15, ಓಕೆ 16 ವರ್ಷ, ಓಕೆ 10th, ಓಕೆ ಫೈನ್. 3 ವರ್ಷ ಇದೆ. ಟೆಕ್ನಿಕಲ್ ಸೈಡ್ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಸರ್, ನಾನು ಬೆಂಗಳೂರಿನಿಂದ ಕಾಲ್ ಮಾಡ್ತಿರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ನಿಮ್ಮ ಹೆಸರು? ಗೌರವ್ ಅಂತ. ನಿಮ್ಮ ಡೇಟ್ ಆಫ್ ಬರ್ತ್? 17th March 1993.
17th March 1993. ಹುಟ್ಟಿದ ಸಮಯ 7:10 PM ಬ್ಯಾಂಗ್ಳೂರ್. 7:10 PM ಬ್ಯಾಂಗ್ಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಬ್ಯಾಂಗ್ಳೂರಾ ಮ್ಯಾಂಗ್ಳೂರಾ? ಬೆಂಗಳೂರು. ಬೆಂಗಳೂರು. ನೀವು ಎಲ್ಲಿಂದ ಕರೆ ಮಾಡ್ತಿರೋದಾದ್ರೆ? ಬೆಂಗಳೂರೇ ಸರ್. ಬೆಂಗಳೂರೇ. ಓಕೆ. ಬಿಗೂ ಎಮ್ಗೂ ಯಾಕೋ ಬೆಳಿಗ್ಗೆ ಹೊತ್ತು ಕೇಳಿಸ್ತಾ ಇಲ್ಲ ಕಿವಿ. ಓಕೆ, ರೈಟ್. 32 ಇಯರ್ಸ್ ಆಗಿದೆ. ಸದ್ಯಕ್ಕೆ ಕೇಳಬೇಕಾಯ್ತು ಸರ್, ಮದುವೆ ಸ್ವಲ್ಪ ಡಿಲೇ ಆಗ್ತದೆ ಸರ್, ಅದಕ್ಕೆ. ಮದುವೆಯಲ್ಲಿ ನೋಡಿ, ಮ್ಯಾರೇಜ್ ಅಂತ ಹಾಕ್ತೀನಿ ದಶಾ ಕಾಂಬಿನೇಷನಲ್ಲಿ. ಆ ದಶಾ ಕಾಂಬಿನೇಷನ್ ನೋಡ್ಬೇಕಾದ್ರೆ ದಶದಲ್ಲಿ ಯಾವಾಗಲೂ ಕೂಡ ಒಂದು 2ನೇ ಮನೆ 7ನೇ ಮನೆ ಇವೆರಡೂ ಭಾಳ ಇಂಪಾರ್ಟೆಂಟು. ಇವೆರಡೂ ನೋಡಿದಾಗ ಇಲ್ಲಿ ರಾಹುವಿನ ಒಂದು ನಕ್ಷತ್ರದಲ್ಲಿ ಫಸ್ಟ್ ನೋಡ್ತೀವಿ. 6, 1, 10 ಇದೆ. ಮ್ಯಾರೇಜ್ ಸ್ವಲ್ಪ ನೀವು ಡಿಸಿಷನ್ನು ಮನಸ್ಸಲ್ಲಿ ತೊಗೋಬೇಕು, ಜಾತಕದಲ್ಲಿ ಕೊಡ್ತಾ ಇಲ್ಲ. ಗ್ರಹಗಳು ಹೇಳ್ತಾ ಇದ್ದಾವೆ ಐ ವಿಲ್ ನಾಟ್ ಗಿವ್ ಯು ಮ್ಯಾರೇಜ್ ಬಿಕಾಸ್ ಯು ವಿಲ್ ಸಫರ್ ಇನ್ ಮ್ಯಾರೇಜ್. ಅಂದರೆ ನೀವು ಮದುವೆಯಲ್ಲಿ ಸ್ವಲ್ಪ ಹಿಂಸೆ ಅನುಭವಿಸ್ತೀರಾ, ಅದಕ್ಕೆ ನಾನು ಕೊಡ್ತಾ ಇಲ್ಲ ಅಂತ ಹೇಳುತ್ತೆ. ಬಟ್ ಸೊಸೈಟಿಗೋಸ್ಕರ ಮದುವೆ ಮಾಡ್ಕೋಬೇಕು ಅಂತಂದರೆ ಯಾರ ಜೊತೆ ಚೆನ್ನಾಗಿ ಮಾತಾಡಿ, ಜಾತಿ ಗೀತಿ ಎಲ್ಲ ಬಿಟ್ಟು ನಿಮ್ಮ ಮನಸ್ಸಿಗೆ ಹಿತವಾಗಿರ್ತಕ್ಕಂಥವ್ರು, ಸೌಮ್ಯವಾಗಿರ್ತಕ್ಕಂಥವ್ರು, ಸ್ವಲ್ಪ ಸಮಾಧಾನ ಇರ್ತಕ್ಕಂಥವ್ರು ಸಿಕ್ಕರೆ ಮಾಡ್ಕೊಳ್ಳಿ. ನಿಮಗೆ ಆ ಜಾಬಲ್ಲಿರಬೇಕು ಈ ಜಾಬಲ್ಲಿರಬೇಕು ಅಂತಂದರೆ ಈ ರಾಹುದೇಶ ಮುಗಿಯೋವರೆಗೂ ಭಾಳ ಕಷ್ಟ ಅಂತ ತೋರಿಸ್ತಾ ಇದೆ. ಈ ರಾಹುದೇಶ ಯಾವಾಗ ಮುಗಿಯುತ್ತೆ ನೋಡೋಣ. ಈ ರಾಹುದೇಶ 2032 ಇರೋದ್ರಿಂದ ಮದುವೆ ಡೌಟ್ಫುಲ್ ಆಗುತ್ತೆ. ಪ್ಲಾನೆಟರಿ ಪೊಸಿಷನ್ಸ್ ನೋ ಅಂದಾಗ ವಿ ಹ್ಯಾವ್ ಟು ಟೇಕ್ ಎ ಡಿಫರೆಂಟ್ ಅಪ್ರೋಚ್ ಅಂತಂದರೆ ಸಮಾಧಾನವಾಗಿ ಐ ಆಮ್ ರೆಡಿ ಟು ಮ್ಯಾರಿ, ರೆಡಿ ಟು ಮಿಂಗಲ್ ಅಷ್ಟೇ. ಅದೊಂದೇ ದಾರಿ ಇರೋದು, ಇದಕ್ಕೆ ಪರಿಹಾರ ಸಿಗಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ಇದೇ ಮೇ 17ನೇ ತಾರೀಕಿಂದ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಶುರುವಾಗಲಿದೆ ಗುರುಜಿಯವರ ನೇತೃತ್ವದಲ್ಲಿ. ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗೆ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕ್ಲಾಸನ್ನು ಅಟೆಂಡ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ಸಂಪಂಗಮ್ಮ ಅಂತಮ್ಮ. ನಂಗೆ ಆರೋಗ್ಯ ಸರಿ ಇಲ್ಲಮ್ಮ, ಸ್ವಾಮೀಜಿ ಹೇಳ್ಬೇಕು. ಆರೋಗ್ಯ ಸರಿ ಇಲ್ವಾ? ಹಾಗಾದ್ರೆ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಮ್ಮ? ಗೊತ್ತಿಲ್ಲಮ್ಮ. ಹಾಗಾದ್ರೆ 1ರಿಂದ 249ವರೆಗೆ ಯಾವ್ದಾದ್ರು ಒಂದು ಸಂಖ್ಯೆ ಹೇಳ್ಬೋದಮ್ಮ ನೀವು? 105 105. ಗುರುಗಳಿದ್ದಾರೆ, ಮಾತನಾಡಿ. ಆಯ್ತಮ್ಮ. ನಮಸ್ಕಾರ. ನಂಗೆ ಆರೋಗ್ಯ ಸರಿ ಇಲ್ಲಪ್ಪಾಜಿ. ಆಯಿತು, ನೋಡೋಣ. 6ನೇ ಕಸ್ಪ್ ನೋಡ್ತೀವಿ. ಶನಿ 7ನೇ ಮನೆ, ರಾಹು 7ನೇ ಮನೆ ತೋರಿಸ್ತಾ ಇದೆ. 8ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥ 7. ಈ ಒಂದು ಕ್ರೋನಿಕ್ ಅಂತ ಹೇಳ್ತೀವಲ್ಲ ಅದಿಲ್ಲ. ಆರೋಗ್ಯ ಸಮಸ್ಯೆ 6 ಅನ್ನೋದು ಬಂದಿದೆ. 6ನೇ ಮನೆ ಬರಬೇಕು ನಾವು ಹೆಲ್ತ್ ಅಂತ ನೋಡಿದಾಗ. ಅಲ್ಲಿ ವಿ ಕ್ಯಾನ್ ಗೋ ಅಂಡ್ ಸಿ ದಿ ಹೆಲ್ತ್ ಕಾನ್ಸೆಪ್ಟು. ಹೆಲ್ತ್ ಅಂತ ನೋಡಿದಾಗ ಅಲ್ಲಿ 6 ಅನ್ನೋ ಕಾಂಬಿನೇಷನ್ನು ಆರೋಗ್ಯ ಅನಾರೋಗ್ಯ ಎಲ್ಲ ತೋರಿಸುತ್ತೆ. 8 ಇದೆ. ಸೊ ಅಂಡರ್ಗ್ರೌಂಡಲ್ಲಿರೋದ್ರಿಂದ ಸ್ವಲ್ಪ ಕಮ್ಮಿ. ಇದು ಹೈ ಲೆವೆಲ್ಲು, ಇದು ಲೋ ಲೆವೆಲ್ಲು. ಸೊ ಮೀಡಿಯಂ ಹೆಲ್ತ್ ಇಶ್ಯೂ ಅಂತ ತೋರಿಸ್ತೀವಿ. ಗುರು 9 ಇರೋದ್ರಿಂದ ಪ್ರತಿ ದಿವಸ ಅರ್ಶನವನ್ನು ತೇಯ್ದು ಹಣೆಗಚ್ಕೊಳ್ಳಿ. ಹಾಗೆ ಶನಿವಾರದ ದಿವಸ ಉಪವಾಸನ ಮಾಡಿದ್ರೆ, ಒಂದು ಹೊತ್ತು ಉಪವಾಸವನ್ನು ಮಾಡಿ, ನಿಮಗೆ 21 ಡೇಸಲ್ಲಿ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಬರ್ತಕ್ಕಂಥದ್ದು, ಇಮ್ಯುನಿಟಿ ಜಾಸ್ತಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಬಲಗೈಗೆ ಒಂದು ಹಳದಿ ಕಲರ್ ದಾರ ಕಟ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ ಕಲರ್ ಥೆರಪಿಯಿಂದ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಕ್ಲಾಸನ್ನು ಅಟೆಂಡ್ ಮಾಡಬಹುದಾಗಿದೆ. ಇದೇ ಮೇ 17ನೇ ತಾರೀಕಿಂದ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ಸಕ್ಸಸ್ಫುಲ್ ಆಗಿ 106 ಬ್ಯಾಚ್ಗಳನ್ನು ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಇನ್ನು ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ಗುರುಗಳೇ. ಈಗಾಗಲೇ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಹೇಳೋದಾದರೆ, ಸಾಮಾನ್ಯವಾಗಿ ಭಾಳ ಹಿಂದೆ ಈ ಒಂದು ನಾರ್ಮಲ್ ಪಬ್ಲಿಕ್ಕಿಗೆ ಜ್ಯೋತಿಷ್ಯ ಕಲಿಯೋದು ಒಂದು ಕಬ್ಬಿಣದ ಕಡಲೆ ಅಂತ ಕರಿತಾಯಿದ್ರು, ಅಥವಾ ಯಾವುದೋ ಒಂದು ವರ್ಗಕ್ಕೆ ಅಂತ ಹೇಳ್ತಾಯಿದ್ರು, ನಮಗಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಆ ವರ್ಗದವರೇ ಅವ್ರವ್ರು ಹೇಳ್ಕೊಂಡು ಹೋಗ್ತಾಯಿದ್ರು. ಅವ್ರು ಹೇಳಿದ್ದೇ ಶಾಸನ, ಅವ್ರು ಹೇಳಿದ್ದೇ ಒಂದು ಮಾರ್ಗ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಗವಂತನ ಇಚ್ಛೆನೋ ಅಥವಾ ಪ್ರಕೃತಿಯ ನಿಯಮನೋ, ಈ ಒಂದು ನಮ್ಮ ಸಂಸ್ಥೆ ಮುಖಾಂತರ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆ ನಕ್ಷತ್ರನಾಡಿ ಮುಖಾಂತರ 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ ವರ್ಲ್ಡ್ ವೈಡ್. ಇನ್ನೂ ಸಾಕಷ್ಟು ಜನ ಕಲಿತಾ ಇದ್ದಾರೆ. ಲಾಸ್ಟ್ ಬ್ಯಾಚು ಒಂದು 85 ಜನ ಬಂದಿದ್ದರು. ಸೊ ಹಾಗೆ ಪ್ರತಿ ಬ್ಯಾಚಲ್ಲೂ ಕೂಡ ಜನರು ಇಷ್ಟಪಟ್ಟು ಕಲಿತಾ ಇದ್ದಾರೆ. ಎಷ್ಟೋ ಮೂಢನಂಬಿಕೆ ಇರ್ಬೋದು ಮಾರ್ಕೆಟಲ್ಲಿ ಅಥವಾ ಸೊಸೈಟಿಲಿ. ಎಷ್ಟೋ ಜನ ವಾಹಿನಿ ಇವಾಗ ಕೇಳ್ತಾ ಇರೋರು ಕೂಡ
ಇಷ್ಟಪಟ್ಟು ಕೇಳ್ತಾ ಇರೋರು ಎಲ್ಲ ನಂಬಿಕೆ ಇದೆ, ಸ್ವಲ್ಪ ಅದೇ ಸಂಸಾರದಲ್ಲಿರ್ತಕ್ಕಂಥ ದೂರದಲ್ಲಿ ಇದ್ಕೊಂಡು ಏನೋ ಕೆಲಸ ಮಾಡಿಕೊಂಡು ಸ್ವಲ್ಪ ಕಿವಿಗೆ ಬೀಳಿಸ್ಕೊಂಡವರು ನಮ್ಮದೇ ಇರೋರು ಇದ್ದಾರೆ. ಸೊ ನಮ್ಮ ಜ್ಯೋತಿಷ್ಯದ ಕ್ಲಾಸಿಗೆ ಒಂದು ಸಾಮಾನ್ಯ ರೈತರಿಂದ ಹಿಡಿದು, ಸಾಮಾನ್ಯ ರೈತರು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರಿಗೆ ಅರ್ಧ ಎಕರೆ 1 ಎಕರೆ ಇರ್ತಕ್ಕಂಥ ರೈತರು ಇಂದ ಹಿಡಿದು DRDO ಮತ್ತು ಇಸ್ರೋ ಅಲ್ಲಿರ್ತಕ್ಕಂಥ ಸೈಂಟಿಸ್ಟ್ಗೂ ನಮ್ಮ ಕ್ಲಾಸಿಗೆ ಬಂದಿದ್ದಾರೆ. ಹಾಗೆ ಒಬ್ಬರು ಆಟೋ ಚಾಲಕರಿಂದ ಹಿಡಿದು ಬೇಕಾದಷ್ಟು ಆಟೋ ಚಾಲಕರಿದ್ದಾರೆ ನಮ್ಮಲ್ಲಿ ಕಲ್ತಿದ್ದಾರೆ. ಆಟೋ ಚಾಲಕರಿಂದ ಹಿಡಿದು ಪೈಲಟ್ವರೆಗೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ 65,000 ಜನದಲ್ಲಿ. ಇನ್ನು ಮಹಿಳೆಯರು ತಗೊಂಡ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಸ್ವಲ್ಪ ಮೂಲೆ ಗುಂಪು ಮಾಡಿರ್ತಕ್ಕಂಥ ಮಹಿಳೆಯರು, ಬರೀ ಅಡುಗೆಗೆ ಸೀಮಿತ ಮಾಡಿರ್ತಕ್ಕಂಥ ಮಹಿಳೆಯರು, ಶೋಷಣೆಗೊಳಗಾಗ್ತಿರ್ತಕ್ಕಂಥ ಗಂಡನಿಂದ ಶೋಷಣೆ ಅಥವಾ ಮಾವನಿಂದ ಅಥವಾ ತಂದೆ ತಾಯಿಯಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ಮಹಿಳೆಯರು ಸ್ವಲ್ಪ ಧೈರ್ಯ ಮಾಡಿ ಜ್ಯೋತಿಷ್ಯ ಕಲಿತು ಒಂದು ಹೊಸ ಬದುಕನ್ನು ರೂಪಿಸ್ಕೊಂಡಿದ್ದಾರೆ. ಅವರವ್ರ ಜಾತಕದಲ್ಲಿ ಯಾಕೆ ಈ ಥರ ಆಯಿತು ಅಂತ ನೋಡಿಕೊಂಡು ಹೇಗೆ ಮುಂದೆ ಹೇಗಿರಬೇಕು ಅನ್ನೋದು ಬದಲಾವಣೆ. ಒಂದು ಮಹಿಳೆಯರು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ, ಒಂದು ಜ್ಯೋತಿಷ್ಯದ ವಿಚಾರದಲ್ಲಿ ಬಂದಿದ್ದಾರೆ. ಇವತ್ತು ಎಲ್ಲರೂ ಒಂದೇ ಒಂದು ಧ್ವನಿಲಿ 65,000 ಜನ ವಿದ್ಯಾರ್ಥಿಗಳು ಒಂದೇ ಧ್ವನಿಲಿ ಹೇಳಬೇಕು ಅಂತಂದರೆ, ರಾಜ್ಯದಲ್ಲಿ ದೇಶದಲ್ಲಿ ಹೇಳ್ತಕ್ಕಂಥ ಜ್ಯೋತಿಷ್ಯನೇ ತಪ್ಪು, ರಾಜ್ಯದಲ್ಲಿ ಇರ್ತಕ್ಕಂಥ ಈ ದೋಷಗಳ ಬಗ್ಗೆ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಸುಳ್ಳು, ಹಾಗೆ ರಾಜ್ಯದಲ್ಲಿ ಹೇಳ್ತಕ್ಕಂಥ ಪೂಜೆ ಪುನಸ್ಕಾರಗಳು ಸಾಂದರ್ಭಿಕ ಹಾಗೂ ಅವರ ಆರ್ಥಿಕ ಮನಸ್ಥಿತಿಯನ್ನು, ಅವರ ಆಂತರಿಕ ಮನಸ್ಥಿತಿ ಬಗ್ಗೆ ಆಲೋಚನೆ ಮಾಡಿ ಪೂಜೆ ಪುನಸ್ಕಾರ ಹೇಳ್ತಾರೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಯಾರೂ ಹೇಳೋದಿಲ್ಲ. ಹಾಗೆ ನಮ್ಮ 65,000 ಜನ ವಿದ್ಯಾರ್ಥಿಗಳಿಗೂ ಒಂದೇ ಅರ್ಥ ಆಗಿರೋದು, ಆಚೆ ಹೇಳ್ತಾ ಇರ್ತಕ್ಕಂಥದ್ದು ಊಹೆಯಿಂದ ಯಾವುದೇ ಒಂದು ವೈಜ್ಞಾನಿಕ ನೆಲೆಗಟ್ಟಲ್ಲಿ ಕರ್ಮ ಸಿದ್ಧಾಂತರ ಪ್ರಕಾರ ಅಲ್ಲವೇ ಅಲ್ಲ. ನಮ್ಮ 65,000 ಜನ ವಿದ್ಯಾರ್ಥಿಗಳು ಕಲಿತಾದ ಮೇಲೆ ಹೇಳಿರೋದು ಇವತ್ತೂ ಒಂದೇ, ನಾನು ಏನು ಕಾಂಪೌಂಡ್ರು ಅಂತ ಹೇಳ್ತೀನೋ ಅವ್ರಿಗೆ ಅನುಭವಕ್ಕೆ ಬಂದಿದೆ. ಹೌದು, 100% ಅಲ್ಲ, 1000% ನಾವು ಕಾಂಪೌಂಡ್ರು ಅಂತ ಹೇಳಕ್ಕೆ ರೆಡಿ ಇದ್ದೀವಿ ಅಂತೇಳಿ ವೇಷಧಾರಿಗಳಾಗಿರ್ತಕ್ಕಂಥವ್ರು ಜ್ಞಾನದಲ್ಲಿ ಶೂನ್ಯ, ಭೂಷಣದಲ್ಲಿ ಪರಿಪೂರ್ಣ. ಜ್ಞಾನದಲ್ಲಿ ಶೂನ್ಯ, ಭೂಷಣದಲ್ಲಿ ಪರಿಪೂರ್ಣ. ಡ್ರೆಸ್ಸು ಜ್ಞಾನದಲ್ಲಿ 0. ಈಗಲೂ ಕೂಡ ಅಮಾಯಕರು ಡ್ರೆಸ್ಸಿಂದ ಮೋಸ ಹೋಗ್ತಾ ಇದ್ದಾರೆ. ಪಕ್ಕಾ ಡ್ರೆಸ್ಸಿಂದ ಆಗ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಡ್ರೆಸ್ ನೋಡಿದ ತಕ್ಷಣ ಕಾಲಿಗೆ ಬೀಳಬೇಕು ಅನ್ನೋ ಒಂದು ಮನೋಭಾವ ಬರುತ್ತೆ. ಒಬ್ಬ ಜ್ಞಾನಿ ಅತ್ಯಂತ ಒಂದು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಒಂದು ನಾರ್ಮಲ್ ಶಾರ್ಟ್ಸಲ್ಲೋ ಒಂದು ಟೀ ಶರ್ಟಲ್ಲೋ ಬಂದರೆ ಅವನು ಕಾಲಿಗೆ ಬೀಳಲ್ಲ. ಅದು ನಮ್ಮ ಧರ್ಮದಲ್ಲಿ ಹೇಳ್ಕೊಟ್ಟಿರೋದು. ಕಾವಿ ಬಟ್ಟೆಯವರು ಅಂತಂದರೆ ಸರ್ವ ಪರಿತ್ಯಾಗಿಯಾಗಿರ್ತಕ್ಕಂಥವ್ರು. ಹಾಗೆ ಇವತ್ತು ನಾಟಕ ಆಡೋಕ್ಕೆ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಅವ್ರಿಗೆ ಹಿಂಸೆ ಆಗುತ್ತೆ. ಬೇರೆಯವ್ರು ನೋಡ್ತಾರೆ, ಡ್ರೆಸ್ ಹಾಕ್ಕೊಂಡಿರ್ತಾರೆ, ನೋಡ್ತಾರೆ. ಒಂದು ದಿವಸನೂ ನಾವು ಪ್ಯಾಂಟ್ ಟೀ ಶರ್ಟ್ ಹಾಕೋಕ್ಕಾಗ್ತಾಯಿಲ್ಲ. ಈ ಡ್ರೆಸ್ಸಲ್ಲಿ ಇದ್ಬಿಟ್ಟಿದ್ದೀವಿ ಅಂದರೆ ಪರ್ಮನೆಂಟಾಗಿ ಅದೇ ಡ್ರೆಸ್ಸಲ್ಲೇ ಇರಬೇಕು. ಅವ್ರಿಗೆ ಎಷ್ಟು ಕಷ್ಟನೋ ಪಾಪ ಅವ್ರಿಗೆ. ಸೊ ಸಾಮಾನ್ಯ ಜನರು ಇದರಿಂದ ಆಚೆ ಬರಬೇಕು. ನಿಜವಾದ ಸನ್ಯಾಸಿಗಳನ್ನು ಹುಡುಕಬೇಕು ಅಂದರೆ ಕಾಡಲ್ಲಿ ಹುಡುಕಬೇಕು, ಹಿಮಾಲಯದಲ್ಲಿ ಹುಡುಕಬೇಕು, ಅಥವಾ ಕುಂಭಮೇಳದಲ್ಲಿ ಹುಡುಕಬೇಕು. ಎಲ್ಲೋ ಒಂದು ಕಡೆ ಹಣ್ಣು ಹಂಪಲು ತಿಳ್ಕೊಳ್ತಕ್ಕಂಥದ್ದು. ಇವತ್ತಿನ ಸನ್ಯಾಸಿಗಳು ನಾವು ಎಲ್ಲ ಕಡೆ ನೋಡೋದು AC ಮಠದಲ್ಲಿ ಒಳಗಿರ್ತಕ್ಕಂಥ AC ಫುಲ್ಲು ಅವ್ರು ತುಂಬ ಹಣ್ಣುಗಳಿರ್ತಕ್ಕಂಥದ್ದು, ಏನೂ ಸಾಧನೆ ಮಾಡೇ ಇರ್ತಕ್ಕಂಥದ್ದು. ಒಂದು ಹಿತನುಡಿ ಮಾತಾಡಿದ ತಕ್ಷಣವೇ ಅವ್ರು ಗ್ರೇಟ್ ಅಂತ ಅಂತೀವಿ. ಡಿಪ್ಲೊಮೆಸಿ ಚೆನ್ನಾಗಿ ಕಲ್ತಿರ್ತಾರೆ. ಇವತ್ತಿನ ಕಲಿಯುಗದಲ್ಲಿ ನೀವು ಸನ್ಯಾಸಿಗಳಾಗಬೇಕು ಅಂತಂದರೆ ಡಿಪ್ಲೊಮೆಸಿ ಕಲಿಬೇಕಷ್ಟೇ. ದಿ ವರ್ಡ್ ಡಿಪ್ಲೊಮೆಸಿ ಐ ಹ್ಯಾವ್ ಸೀನ್. ಜ್ಞಾನ ಶೂನ್ಯ, ಡಿಪ್ಲೊಮೆಸಿ ಹೈಯೆಸ್ಟ್. ಸಾಂದರ್ಭಿಕವಾಗಿ ನೀವು ಒಳ್ಳೆಯವರು, ಅವರು ಒಳ್ಳೆಯವರು, ಅಂದ್ರಕ್ಕೆ ಮಂಚವಾಡು ಅನಂತರಾಮಯ್ಯ ಈ ಸನ್ಯಾಸಿಗೆ ಸೂಕ್ತ. ಇವತ್ತಿನ ಕಾಲದಲ್ಲಿ ಯಾರೂ ಕೂಡ ಧೈರ್ಯವಾಗಿ ಹಿಂದೂ ಧರ್ಮನ ಉಳಿಸ್ಬೇಕು ಅನ್ನೋ ಸನ್ಯಾಸಿಗಳು ನಾವೆಲ್ಲೂ ನೋಡಿಲ್ಲ, ಮಠಾಧೀಶರನ್ನ ಎಲ್ಲೂ ನೋಡಿಲ್ಲ. ಅವರವರ ಧರ್ಮ, ಅವರವರ ಕ್ಯಾಸ್ಟ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ನೋಡ್ತಾ ಇದ್ದಾರೆ. ಅದೇ ಇನ್ನೊಂದು ಧರ್ಮದಲ್ಲಿ ನೋಡಿ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಅಂತ. ನಮ್ಮಲ್ಲಿ ಒಬ್ಬಟ್ಟಿಗೆ ಮಾತ್ರ ಮುಂದೆ, ಒಗ್ಗಟ್ಟಿಗೆ ಹಿಂದೆ. ಒಬ್ಬಟ್ಟಿಗೆ ಮಾತ್ರ ಮುಂದೆ, ಒಗ್ಗಟ್ಟಿಗೆ ಹಿಂದೆ. ಇದು ಪಂಚಿಂಗ್ ಡೈಲಾಗು, ಬರೆದಿಟ್ಕೊಳ್ಳಿ.
ನಮ್ಮ ಸನಾತನ ಧರ್ಮ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇದರಲ್ಲಿ ವೇ ಆಫ್ ಲೈಫ್ ತೋರಿಸಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಜವಾಗ್ಲೂ ಒಂದು ವಿಜ್ಞಾನ ಅಡಗಿದೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟತಕ್ಕಂಥದ್ದು ಒಂದು ಕರ್ಮಫಲದಿಂದ ಹುಟ್ಟುತ್ತಾನೆ. ಯಾವ ರೀತಿ ಅದು ಹೋಗುತ್ತೆ ಮುಂದೆ ಮೇಲೂ ಕೆಳಗಡೆ ಆಗ್ತಕ್ಕಂಥ ದಶಾಭುಕ್ತಿಗಳನ್ನು ನಾವು ನೋಡಿ ನಿರ್ಣಯ ಮಾಡ್ತೀವಿ. ಆದರೆ ಸುಮ್ಮನೆ 7ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ದ ತಕ್ಷಣ ನಿಮಗೆ ರಾಹು ದೋಷ ಇದೆ, ನಿಮ್ಮ ಮಗ ಓಡೋಗ್ತಾನೆ, ಲವ್ ಮ್ಯಾರೇಜ್ ಆಗ್ತಾನೆ ಅಂತ ಹೇಳಿ ನಮ್ಮ ಒಳಗಡೆ ಇರ್ತಕ್ಕಂಥವ್ರು ನಮ್ಮನ್ನೇ ಎದುರಿಸಿ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡಿ ನಮಗೆ ಜ್ಯೋತಿಷ್ಯ ಅಂದ್ರೇ ಅಲರ್ಜಿ ಥರ ಮಾಡಿರ್ತಕ್ಕಂಥವ್ರು ನಮ್ಮ ಹಿಂದೂವಲ್ಲಿರ್ತಕ್ಕಂಥ ಕಾಂಪೌಂಡರ್ಗಳೇ. ಅವರಿಂದೆ ಲಕ್ಷೋಪಾದಿ ಹಿಂದೆ ಓಡೋಗಿ ಏನೋ ಬದುಕುಗಳು ಬದಲಾಗುತ್ತೆ ಅಂತ ಹೋಗಿ ಹಣೆ ಬರಹ ಬದಲಾಗಲ್ಲ ಅಂತ ನಾನು ಜ್ಯೋತಿಷ್ಯ ಶಾಸ್ತ್ರ ಹೇಳಬೇಕಾದ್ರೆ ಫಸ್ಟು ಕ್ಲಾಸ್ ಅದೇ ಹೇಳೋದು ನಾನು. ಯು ಕೆನಾಟ್ ಚೇಂಜ್ ದಿ ಫೇಟ್. ಇಫ್ ಯು ಆರ್ ಬೌಂಡ್ ಟು ಲೂಸ್, ಯು ಆರ್ ಗೋಯಿಂಗ್ ಟು ಲೂಸ್. ಈ ಒಂದು ನಿಟ್ಟಲ್ಲಿ ಅವನ ಹತ್ರ ಏನೋ ಶಕ್ತಿ ಇದೆ ಅಂತ ಜನ ಮರಳೋ ಜಾತ್ರೆ ಮರಳೋ ಅನ್ನೋಂಗೆ ಓಡೋಗ್ತಾ ಇರ್ತಕ್ಕಂಥ ನಮ್ಮ ಹಿಂದೂ ಬಾಂಧವರಿಗೆ ಒಂದು ಕಿವಿ ಮಾತು, ನಮ್ಮ ರೂಟ್ಸ್ಗೆ ಹೋಗಿ. ಅವರ್ ರೂಟ್ಸ್ ಆರ್ ವೆರಿ ಸ್ಟ್ರಾಂಗ್. ನಮ್ಮ ರೂಟ್ಸ್ ವೆರಿ ಸ್ಟ್ರಾಂಗ್ ಇದೆ. ಕಾಂಡ ಬೇರು ವೀಕ್ ಆಗಿಬಿಟ್ಟಿದೆ. ಕಾಂಡ ಮತ್ತು ಆ ಒಂದು ಬ್ರ್ಯಾಂಚಸ್ ಅಂತ ಏನು ಹೇಳ್ತೀವಿ ವೀಕ್ ಆಗಿದೆ. ಇನ್ನು ಫ್ರೂಟ್ಸ್ ಹೆಂಗೆ ಬರುತ್ತೆ? ರೂಟ್ ಮಾತ್ರ ಸ್ಟ್ರಾಂಗ್ ಇದೆ, ಟ್ರಂಕ್ ವೀಕ್ ಇದೆ, ಫ್ರೂಟ್ಸು ವೀಕ್ ಆಗಿಬಿಡುತ್ತೆ. ಸೊ ರೂಟ್ಸ್ಗೆ ಹೋಗ್ಬೇಕು ನಾವು. ನಮ್ಮದ್ರಲ್ಲಿ ಹೇಗೆ ಮೇಧಾವಿಗಳು ಯಾವ ಥರ ಇತ್ತು ಶೋಧನೆ ಮಾಡಬೇಕು, ಯಾರು ನಮಗೆ ಕರೆಕ್ಟಾಗಿರ್ತಕ್ಕಂಥದ್ದು. ಡ್ರೆಸ್ ಹಿಂದೆ ಹೋಗಬೇಡಿ. ಡ್ರೆಸ್ ಹಿಂದೆ ಹೋಗೋರೆಲ್ಲ ರಾಜಕಾರಣಿಗಳು. ಸಾಮಾನ್ಯ ಜನರ ಆ ರಾಜಕಾರಣಿಗಳನ್ನ ಫಾಲೋ ಮಾಡ್ತಾರೆ. ಜಾತಿನ ಬಿಟ್ಟು ಧರ್ಮದ ಬಗ್ಗೆ ಆಲೋಚನೆ ಮಾಡಿದ್ರೆ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜ್ಯೋತಿಷ್ಯ ಕೂಡ ಕಲಿತವರೆಲ್ಲ 65,000 ಜನ ಒಂದೇ ಮಾತು ಹೇಳೋದು, ಸರ್ ನಾನು 65,000 ಜನ ತುಂಬ ಜನ ಕೇಳಿದೆ, ಜ್ಯೋತಿಷ್ಯ ಕಲಿಯೋಕ್ಕಿಂತ ಮುಂಚೆ ನಮ್ಮ ಧರ್ಮದ ಬಗ್ಗೆ ನಿನಗೆ ಏನು ಅನ್ನಿಸಿತ್ತು, ಜ್ಯೋತಿಷ್ಯ ಕಲಿತಾದಮೇಲೆ ನಮ್ಮ ಧರ್ಮದ ಬಗ್ಗೆ ಏನು ಅನಿಸಿದೆ ಅಂತ ಪ್ರತಿಯೊಬ್ಬರಿಗೂ ನಾನು ಕ್ಲಾಸಲ್ಲಿ ಕೇಳಿದಾಗ ಒಂದೇ ಒಂದು ಮಾತು ಬಂದಿದ್ದು, ಹಿಂದೂಯಿಸಮ್ ಗ್ರೇಟ್ ಸರ್, ಜ್ಯೋತಿಷ್ಯ ಕಲಿತಾದ್ಮೇಲೆ ಎಂಥ ಪವಾಡ ಇದೆ ಇದರೊಳಗಡೆ ಅಂತ ಅರ್ಥ ಮಾಡಿಕೊಂಡ್ರು. ಆದರೆ ಎಲ್ಲೆಲ್ಲೋ ಹೋಗಿ ಅಂಥ ಪವಾಡವಾಗಿರ್ತಕ್ಕಂಥ ಜ್ಯೋತಿಷ್ಯನ ಯಾರ್ಯಾರೋ ಅವರು ಇವರು ಏನೇನೋ ಹೇಳಿ ಪರ ವಿರೋಧ ಹೇಳಿ ಕನ್ಫ್ಯೂಸ್ ಮಾಡಿಟ್ಟಿದ್ರು. ಇದರಲ್ಲಿ ಸತ್ಯ ಅಡಗಿದೆ. ಕಲಿತವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸರ್. ಭಗವಂತ ನಮಗೆ ನಿಮ್ಮ ಹತ್ರ ಕರ್ಕೊಂಬಂದು ಬಿಟ್ಟಿರೋದಕ್ಕೆ ನಮಗೆ ವಂದನೆ, 1000 ವಂದನೆ ಹೇಳಿರ್ತಕ್ಕಂಥವ್ರು ತುಂಬ ಜನ ಕ್ಲಾಸ್ ಮುಗಿದ ಮೇಲೆ. ಕರೆ ತಗೊಳ್ಳೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಕವಿತಾ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು, ಜಾಬಿಂಗ್ ಸಲುವಾಗಿ. ಮಗಳ ಡೇಟ್ ಆಫ್ ಬರ್ತ್? ಅದೇ ನಾವು ನಕ್ಷತ್ರ ನಾಡಿ ಇದಕ್ಕೆ ನಂಬರ್ ಹೇಳಿ. 1ರಿಂದ 249 ಒಳಗೆ ಒಂದು 29. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಜಾಬ್ ಈಗ ಹುಡುಕ್ತಾ ಇದ್ದಾರಾ, ಏನ್ ಮಾಡ್ತಾ ಇದ್ದಾರೆ? ಜಾಬ್ ಮಾಡ್ತಾ ಇದ್ದಾರೆ ಸರ್. ಅದು ಬೇರೆ ಕಂಪನಿಗೆ ಮತ್ತೆ ಇಂಟರ್ವ್ಯೂ ಕೊಡ್ತಾ ಇದ್ದಾಳೆ. 1 or 2 ಅಲ್ಲಿ ಮತ್ತೆ ಅದು ಸೇಲ್ ಆಗ್ತಾ ಇದೆ ಸರ್. ಬೇರೆ ಕಂಪನಿಗೆ ಹೋಗ್ತಾಳ. ಮತ್ತೆ ಇದೇ 13th ಮೇ ಮುಂದಿನ ತಿಂಗಳು 13th ಮೇಗೆ ಗುರು ಮುಗಿಯುತ್ತೆ. ಗುರುನಲ್ಲಿ 5ನೇ ಮನೆ 9ನೇ ಮನೆ. ಓಕೆ, ಶನಿಯಲ್ಲಿ 5-9 ಕಾಂಬಿನೇಷನ್ ಸ್ಟ್ರಾಂಗ್ ಇದೆ. 13th ಮೇ ಆದಮೇಲೆ ಇನ್ನೊಂದು ಕಂಪನಿಗೆ ಹೋಗ್ತಾರೆ. ಅಲ್ಲಿಂದ 1.5 month 2 monthsಲ್ಲಿ ಇನ್ನೊಂದು ಆಫರ್ ಸಿಗುತ್ತೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಗುರು ಮುಗಿದು ಶನಿ ದಶ ಪ್ರಶ್ನಾಶಾಸ್ತ್ರದಲ್ಲಿ ಪ್ರಾರಂಭ 13 ಮೇ ಆದಮೇಲೆ. 13 ಮೇ 5 or 9 ಕಾಂಬಿನೇಷನ್ ನಾವು ನೋಡ್ತೀವಿ. 5 or 9 ಕಾಂಬಿನೇಷನ್ನು ಅಲ್ಲಿ ನಮಗೆ ಪ್ಲ್ಯಾನೆಟಲ್ಲಿ 9 ಕಾಂಬಿನೇಷನ್ ಬಂದಿದೆ. ಮತ್ತು 5-9 ಕಾಂಬಿನೇಷನ್ ಸಬ್ಲಾಡಲ್ಲಿ ಬಂದಿದೆ. ದೇರ್ ಈಸ್ ಚೇಂಜ್. ಮೇ ಜೂನ್ ಜುಲೈ ಒಳಗಡೆ ಚೇಂಜ್ ಆಗ್ತಾರೆ. ಸ್ವಲ್ಪ ಸಮಾಧಾನವಾಗಿದ್ದರೆ ಆಯಾ ಕಾಲಕ್ಕೆ ತಕ್ಕಾಗಿ ಎಲ್ಲ ಆಗುತ್ತೆ. ಹಾಗೇ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಮನೆಯಲ್ಲಿಯೇ ಕುಳಿತು ಮನೆ ಮಂದಿ ಪೂರ ಕಲಿಬಹುದಾಗಿದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಹಾಗೆ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಜ್ಯೋತಿಷ್ಯ ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಂತಹ ವಿದ್ಯಾರ್ಥಿಗಳು ಈ ಜ್ಯೋತಿಷ್ಯ ಕ್ಲಾಸ್ ಬಗ್ಗೆ ಹಾಗೆ ಗುರೂಜಿಗಳ ಬಗ್ಗೆ ಏನು ಮಾತನಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ಕೊಂಡು ಬರೋಣ. ನನ್ನ ಹೆಸರು ಕರಿಗೌಡ ಅಂತ. ಆಕ್ಚುಲಿ ನಾನು 93 ಬ್ಯಾಚ್ ಅಲ್ಲಿ ನಕ್ಷತ್ರ ನಾಡಿ ಕ್ಲಾಸ್ ಅಟೆಂಡ್ ಆಗಿದ್ದೆ. ಈ ಕ್ಲಾಸ್ಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಆಮೇಲೆ ದಿನೇಶ್ ಗುರೂಜಿ ಅವರು ಸೈಂಟಿಫಿಕ್ ಆಗಿ
ಆಸ್ಟ್ರಾಲಜಿ ನಮ್ ಜೀವನದಲ್ಲಿ ಯಾವ ತರ ರೋಲ್ ಪ್ಲೇ ಮಾಡುತ್ತೆ ಅಂತ ಎಲ್ಲದ್ರ ಬಗ್ಗೆ 15 ದಿನ ಕ್ಲಾಸ್ಗಳಲ್ಲಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸೈಂಟಿಫಿಕ್ ವೇ ಸ್ಟೂಡೆಂಟ್ಗೆ ಬಹಳ ಮನ ಮುಟ್ಟುವಂಗೆ ಅವರು ಟೀಚಿಂಗ್ ಮಾಡ್ತಾರೆ. ಹಾಗಾಗಿ ಅವ್ರಗಳ ಕ್ಲಾಸ್ಗಳು ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಇಂದಿನ ಸನಾತನ ಸಂಸ್ಕೃತಿಯಲ್ಲಿರುವಂತ ಈ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು, ವಾಸ್ತುಶಾಸ್ತ್ರ ಇರ್ಬೋದು, ಇದು ನಮ್ಮ ಜೀವನದ ಆಗುಹೋಗುಗಳನ್ನು ಯಾವ ತರ ನಿರ್ಣಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವರೆಲ್ಲ ಅದ್ಭುತವಾಗಿ ಕ್ಲಾಸ್ಗಳನ್ನು ಕೊಡ್ತಾ ಇದ್ದಾರೆ. ಅವರುಗಳ ಕ್ಲಾಸ್ಗಳನ್ನ ಇಡೀ ಕರ್ನಾಟಕ ರಾಜ್ಯದ ಜನತೆ ಅಟೆಂಡ್ ಆಗಿ ಅದ್ರ ಜ್ಞಾನವನ್ನು ಪಡೆದುಕೊಂಡು ನಮ್ಮ ಸನಾತನ ಸಂಸ್ಕೃತಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ಬೇಕಂತ ನಾ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನನ್ನ ಹೆಸರು ಅನುಷಾ ಅಂತ. ನಾನು 94th ಬ್ಯಾಚ್ ಮಾರ್ನಿಂಗ್ ಬ್ಯಾಚ್ ಅಲ್ಲಿ ಜಾಯ್ನ್ ಆಗಿದ್ದೀನಿ. ಆಕ್ಚುಲಿ ನಂಗೆ ನಕ್ಷತ್ರ ನಾಡಿ ಪ್ರಿಡಿಕ್ಷನ್ ತುಂಬಾ ಅಕ್ಯುರೇಟ್ ಅನ್ಸಿದೆ. ಯಾಕಂದ್ರೆ ನಾನ್ ನನ್ನ ಜಾತಕದಲ್ಲೂ ಕರೆಕ್ಟ್ ಆಗಿ ಎಲ್ಲ ನೋಡ್ಕೊಂಡಿದೀನಿ. ಇವಾಗ ಏನಿಲ್ಲ ಅಂದ್ರೂ ಕ್ಲಾಸ್ ಮುಗ್ದಿ ಒಂದು 20 days ಆಗಿದೆ. ಸೊ ನಾನೊಂದು 6-7 ಪೀಪಲ್ ಇಂದು ಪ್ರೆಡಿಕ್ಟ್ ಮಾಡಿದೀನಿ. ಸೊ ಸುಮಾರು ಕಾಂಬಿನೇಷನ್ ಸರ್ ಹೇಳ್ಕೊಟ್ಟಿರೋ ರೀತಿ ಅಕ್ಯುರೇಟ್ ಆಗಿ ಸರಿ ಅಂತ ಅನ್ಸತ್ ನನಗೆ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಅವರು ನೀಡ್ತಾ ಹೋಗ್ತಾರೆ. ಈಗಾಗಲೇ ಅವರು ಹೇಳಿರುವಂತಹ ಎಷ್ಟೋ ಭವಿಷ್ಯಗಳು ಕೂಡ ನಿಜವಾಗಿರುವಂಥದ್ದು. ನೀವು ಕೂಡ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾ? ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ಗುರುಗಳೊಟ್ಟಿಗೆ ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬಹುದು. ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದು. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೂಡ ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.